ಎಲ್ಲಿ ಹೋದ ಅಂತ ಹುಡುಕಾಡಕತ್ತಿದ್ರಂತ ಹೋಗಿ ಮಕ್ಕೊಂಡಿದ್ದೆ ನಾನು. ಲೇಟಾಗಿ ಎದ್ದೀನ್ರಿ, ಹಂಗಾಗಿ ಸಿಗೋದಕ್ಕೆ ಸ್ವಲ್ಪ ಲೇಟ್ ಆಗೈತಿ. ಯಾರು ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ಬಿಗ್ ಬಾಸ್ ಸೀಸನ್ 11 ಕಪ್ ಗೆದ್ದೀನ್ರಿ. ಗೆದ್ದಿಲ್ಲ, ಇಡೀ ಕರ್ನಾಟಕದ ಜನತೆ ನನ್ನ ವೋಟ್ ಮಾಡಿ ಗೆಲ್ಸ್ಯಾರ. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳಕ್ಕ. ಅದಡ ನಾನು ಬಿಗ್ ಬಾಸ್ ದೇವರಾಣಿಗೆ ನೋಡ್ತಿದ್ದಿಲ್ಲ, ಕೇಳ್ತಿದ್ದೆ ಕಲರ್ಸ್ ಕನ್ನಡ. ಅನ್ನೋ ಉದ್ದೇಶಕ್ಕೆ ನಾನು ಅದನ್ನೇ ಭಾಳ ನೋಡ್ತಿದ್ವಿ. ಇದೇನೋ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್ ಅಣ್ಣ, ಹೋಗಿ ಒಂದ್ಸಲ ಏನಾರು ಆಗಲಿ, ಅವನವ್ನ ಹೆಸರಾರು ಆಗಲಿ ಏನಾರಾಗಲಿ, ಒಟ್ಟ ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗಂತ ಅಂದ್ರೆ ಅದಕ್ಕೆ ಬಂದೆ ಅಣ್ಣ. ಅದು ಹೋದೆ ನಾನು ಏನು ತಲೆಯಾಗ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊಂಡಿದ್ದಿಲ್ಲ. ನಾ ನೋಡ್ಕೊಂಡು ಹೋಗಿದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ಕೊಂತ ಮೊದಲ ತಲೆಯಾಗ ವಿಚಾರ ಮಾಡ್ಕೊಂತ ಹೋಗಿದ್ದೆ. ನಾ ಹಂಗೆ ಹೋಗಲಿಲ್ಲ, ಏನೋ ಏಕೋಭಾವಲಿಂದ ಹೋದೆ. ನನಗೆ ಏನು ತಿಳಿತೈತೆ ಅದನ್ನು ಆಡ್ದೆ ಅಣ್ಣ. ಎಲ್ಲ ಚಲೋ ಆಗೈತಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಈ ಕಪ್ ಗೆದ್ದೀನಿ ರೀ. ಈ ಸಲ ಅದ ಸುದೀಪ್ ಸರು ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡೆಸೋದಂತ, ಮುಂದಿನ ವರ್ಷ ನಡೆಸಲ್ಲಂತ ಅವ್ರು ಯಾವ್ದ್ರಾಗ ಬರ್ಕೊಂಡಾರ ಅಂತೇಳಿ ಅದು ಅಂದ್ರಣ. ಹಂಗಾಗಿ ನಾನು ಬಂದಂಗೆ ಈ ಸುದೀಪ್ ಸರ್ ಇರೋ ಮಟ್ಟ ಇದ್ದಾಗ ಈ ಶೋ ಹೋಗಿ ಬರೋಣ ಅನ್ನೋದು ಆಸೆ ಇತ್ತು, ಅದಕ್ಕೆ ಬಂದಿದ್ದೆ. ಹನುಮಂತು, ಈಗ ಗೆದ್ದಾಯ್ತಲ್ವಾ, ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಲಿಸ್ತು ಅಂತ ಅನಿಸ್ತು? ಅಂದರೆ ಶಕ್ತಿ, ಯಾವ ಎನರ್ಜಿ? ನಾನು ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ ನನಗೆ. ಸರಿ, ಈಗ 5.5 ಕೋಟಿ ಜನರು ನಿಮಗೆ ವೋಟ್ ಮಾಡಿದ, ಆಲ್ಮೋಸ್ಟ್ 5.5 ಕೋಟಿ. ಅವರು ಏನನ್ನು ನೋಡಿ, ಯಾವ ಮಾನದಂಡ ನೋಡಿ ನನಗೆ ವೋಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮಗೆ? ಅಂದ್ರೆ ನಾ ಆಡಿರೋ ಆಟ ನೋಡಿ ಹಾಕಿ ಗೆಲ್ಸ್ಯಾರಕ್ಕ. ಆಟ ಅಲ್ಲಿ ಟಾಸ್ಕಾ? ಹಾಂ, ಟಾಸ್ಕ್. ಮನಿ ಕಟ್ಟಿಸ್ತೀನಕ್ಕ, ಮದುವೆ ಹಾಕಿನಿ. ಓಕೆ. ಅಲ್ಲ, ಅದು ಮನಿ ಕಟ್ಸಿದೈತಿ, ಅದು ತಗಡೈತಿ, ಅದನ್ನ ತೆಗೆದು ಸುಲಾಪ. ಏನೈತ್ರಿ ಜೀವನದಾಗ, ಏನಿಲ್ರಿ ಜೀವನದಾಗ, ಹೋಗೋದೈತಿ ಕೇಳ್ರಿ ಮಣ್ಣಾಗ, ಹೋಗೋದೈತಿ ಕೇಳ್ರಿ ಮಣ್ಣಾಗ. ನಾನು 3 ತಿಂಗಳು ಬಿಗ್ ಬಾಸ್ ಮನೆಯಾಗಿದ್ದೆ ಅಣ್ಣ, ಸೀಟಾಗಿದ್ದಿದ್ದಿಲ್ಲ. ಆದ್ರೆ ಹಳ್ಳಿನ ಚಲೋ ಅಣ್ಣ, ಆದ್ರೆ ಸಿಟಿನೂ ಬಂದು ಅದೀನಿ. ಎರಡು ಒಂದು ಲೆಕ್ಕಕ್ಕೆ ಚಲೋ. ಅದನ್ನು ಸುದೀಪ್ ಸರ್ ಡ್ರೆಸ್ ಕೊಟ್ಟಿದ್ದು ಮರೆಯಲಾದ ಕ್ಷಣಕ್ಕ. ಯಾಕಂದ್ರೆ ನಾನು ಅನ್ಕೊಂಡಿದ್ದಿಲ್ಲ ಸರ್ ಎಲ್ಲ ಡ್ರೆಸ್ ಕೊಡ್ತಾರಂತೇಳಿ. ಸರ್ ಕೊಡಿಸ್ತೀನಿ ಅಂದ ದಿನಾಗ ಭಾಳ ಖುಷಿಯಾಗಿನಕ. ಅದು ಸುದೀಪ್ ಸರ್ ಕೊಡಿಸಿದ್ರು, ಹಾಕ್ಕೊಂಡೆ, ಖುಷಿ ಆಯ್ತು. ಇದು ಗ್ರ್ಯಾಂಡ್ ಹೊಸ ಅಂಗಿ ಬೇವ, ಇದು ಹೊಸದು ಹೊಲಿಸ್ಕೊಂಡು ನೋಡಿಲಿ, ಇನ್ನು ಇಸ್ತ್ರಿನೂ ಇದಾಗಿಲ್ಲ. ಅದಕ್ಕೆ ಕರ್ನಾಟಕದ ಜನತೆ ಆಶೀರ್ವಾದ, ಸುದೀಪ್ ಸರ್ ಆಶೀರ್ವಾದ, ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಕ್ಕ. ಎರಡು ಒಯ್ಯಾಕತ್ತೀನಂದ್ರೆ ಎಲ್ಲ ನನ್ನ ಕರ್ನಾಟಕ ಜನತೆ ಕೊಟ್ಟಿರೋ ಭಿಕ್ಷೆ ಅಕ್ಕ. ಅದು ಸುದೀಪ್ ಸರ್ ಶನಿವಾರ ಹೇಳಿರೋ ಮಾತು, ಅವು ನಾವು ಎಲ್ಲಿ ಎಡುವುದಾಗ ಒಂದೊಂದು ಮಾತು ಹೇಳ್ಯಾರಲ್ರಿ, ಆ ಮಾತೆಲ್ಲ ತಲೆಯಾಗ ಅದವ ಅಕ್ಕ. ನಮ್ಮ ಮುಂದಿನ ಈ ಜೀವನದಾಗ ಏನಾರ ತಪ್ಪಿ ಎಡವಿ ಬಿದ್ದರು ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರೆ ನಾವು ಹೊಳ್ಳಿ ತಿದ್ಕೊಂತೀವಕ್ಕ ಅಂಥೇಳಿ ಹೇಳ್ತೀನಿ. ಹೌದ್ರಿ, ಊರಾಗೆಲ್ಲ ಪಟಾಕ್ಷಿ ಹಚ್ಚಿ ಎಲ್ಲ ನಂಗಾರಿ ಬಾರಿಸಿ ಭಜನೆ ಹಾಕ್ಯಾರ ನಮ್ಮೂರಾಗ. ಖುಷಿ ಆಗುತ್ತೆ. ಎಲ್ಲ ಹೋದ್ರು ಜನ ಸೆಲ್ಫಿ ಕೇಳ್ತಾರೆ, ಮುಗಿ ಬೀಳ್ತಾರೆ, ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ಮಾನಸಿಕವಾಗಿ? ಹ್ಞೂ ರೀ, ರೆಡಿ ಅದೀನಿ ಅಣ್ಣ, ಹಂಗೇನಿಲ್ಲ, ಚಲೋ ಇರ್ತೀನಿ. ಭಾಳ ಖುಷಿ ಪಟ್ಲಕ್ಕ. ಅಳಕತ್ತಿಲ್ಲೋ ಅಳಬೇಡ ಬಂದೀನಿ ಅಂತಂದೆ. ನನಗೆ ಆ ಥರ ಏನು ಅನಿಸಿಲ್ರಿ. ಅವ್ರು ಯಾವ ಥರ ಅನ್ಕೊಂತಾರ ಅದಕ್ಕೆ ಸುಮ್ಕ್ ಬಿಟ್ಟಿದ್ರಿ. ಅದು ಪೈಖಾನಿದು ಖರೆ ಅಂದ್ರೆ ಹೇಳ್ಬೇಕಂದ್ರೆ ನಾನು ಮ್ಯಾಗ ಹತ್ತಿ ಕುಂದಿರ್ತಿದ್ದೆ ರೀ. ಅದು ಕುರ್ಚದ ಮ್ಯಾಗ ಕುಂತಂಗೆ ಹೇಳಂಗಿತ್ತ. ಅದಕ್ಕೆ ನಾನು ಕೇಳಕ್ಕಷ್ಟ ನನಗೆ ಗೊತ್ತಾಗ್ಲಿಲ್ಲ. ಅಲ್ಲಾದ್ರೂ ನಾನು ಹಂಗ ಹತ್ತು ಕೂತಿದ್ದೆ, ಆದ್ರೆ ಅಲ್ಲಿ ನೀರು ಇದ್ದಿದ್ದಿಲ್ಲ, ಹಾಳಿ ಇತ್ತಕ್ಕ, ಹಾಳಿಲೇ ಒರೆಸ್ಕೊಂಡಿದ್ದೀನಿ. ಅದಕ್ಕೆ ತಲೆ ಹಾಪಾಗಿತ್ತು ನನಗೆ. ಇಲ್ಲಿ ಮತ್ತು ಹಾಳಿಲೇ ಒರೆಸೋದೈತೆ ಅನ್ಕೊಂತ ಅದಕ್ಕೆ ಕೇಳಿದ್ನಕ್ಕ, ಹೊರತು ಬೇರೆ ವಿಷಯ ಏನಿಲ್ಲ. ನನಗೂ ಮ್ಯಾಗ ಹತ್ತಿ ಕುಂದ್ರದು ಗೊತ್ತಿತ್ತಕ್ಕ. ಅದು ನೀರಿಂದ ಸ್ವಲ್ಪ 2 ವರ್ಷದಿಂದ ಫಸ್ಟಿಗೆ ಬಂದಿತ್ತು ರೀ, ಈ ವರ್ಷ ಬಂದಿದ್ದಿಲ್ಲ. ಈ ವರ್ಷ ನಡ್ರಾಕ್ ಹಚ್ಚಿದ್ರು ರೀ ಸರ್, ಸಾಗರಣ ಅಂತೇಳಿ. ನಾವು ಒಲ್ಲೆ ಅಂದರು ಬಿಟ್ಟು ಬೀಳಾರ್ದಂಗೆ ಫೋನ್ ಹಚ್ಚಿ ಬಾ ಇದೊಂದು ಸಲ ನೋಡು ಮತ್ತು ಸುದೀಪ್ ಸರ್ ಹಂಗೆ ಹಿಂಗೆ ಅಂತಂದ್ರಲ್ಲ.
ಆಯ್ತು ನೋಡಿಪ್ಪ ನಿಂದು ತಿಂಡಿ ಭಾಳ ಆಗೈತಿ ಅಂಥೇಳಿ ಬಂದಂಗ್ರಿ. ಟಿ ವಿ ಫ್ರಿಜ್ ಕೇಳಿದೆ ಕೊಡಲಿಲ್ಲ. ಸಣ್ಣ ಸಣ್ಣ ಎತ್ಕೊಂಡು ಹೋಗಂದ್ರೆ ಅದೊಂದು ಫೋಟೋ ಇಟ್ಕೊಂಡಿದ್ದೆ, ಅದು ಗಾಡ್ಯಾಗ ಹಾಕ್ಯಾರೋ ಅಲ್ಲೇ ಇಟ್ಟಾರ ಗೊತ್ತಿಲ್ರಿ. ಅದು ನಾನು ತರಬೇಕಂತ ಅನ್ಕೊಂಡಿದ್ದೆ. ದೊಡ್ಡ ದೊಡ್ಡ ಸೋಫಾ ಇದ್ದು ಒಂದು ಲಾರಿ ಮಾರಿ ಹೇರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೆ. ನನಗೆ ಮೋಕ್ಷಿತಕ್ಕ ಗೌತಮಕ್ಕ ಸ್ವಲ್ಪ ಪರಿಚಯ ಇದ್ರಿ, ಹಂಗಾಗಿ ಅಷ್ಟ ಫಸ್ಟ್ ಪರಿಚಯ ಇದ್ರಿ. ಹೌದು, ಮಾನಸಕ್ಕನೂ ಇದ್ಲ ರೀ. ಸಾಲಾಗಿಲ್ಲ ಏನು ಮಾಡಿಲ್ ಬಿವ ಯಾರಂದ್ರೆ ನಿನಗೆ ಹಂಗ ಕೇಳಿಂದ ಇಲ್ಲಕ್ಕ ಹಂಗೇನಿಲ್ಲಕ್ಕ. ನಾನು ಇಲ್ಲಿ ಮನ್ಯಾಗ ಬಂದು 3 ತಿಂಗಳು ಉಳ್ದಿಂದಾಗ ಕಟ್ಟಿಲ್ಲ, ಅದಷ್ಟ ಮತ್ತೇನಿಲ್ಲ. ಉತ್ತರ ಕರ್ನಾಟಕ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರ? ಜಗ್ಗಣ ಅವು ಹೇಳಕ್ಕಾಗಲ್ಲ. ಸರ್ ಕೊಡಂದ್ರು ಕೊಡ್ತಿದ್ದಿಲ್ಲ. ಆಟ ಆಡಬೇಕು, ಗೆಲ್ಲಬೇಕು, ಎಚ್ಚ ತಗೋಬೇಕು, ಸಂತಿ ಮಾಡಬೇಕು, ಊಟ ಮಾಡಬೇಕು, ಹಂಗಿತ್ತು ರೀ. ಅಲ್ಲ ಹೊರಗೆ ಬಂದು ನೋಡಿದಾಗ ಎಲ್ಲರೂ ಇಷ್ಟ ಆದ್ರೆ ಮೊಬೈಲ್ ನೋಡಿದಾಗ ಎಲ್ಲರದು ಇಷ್ಟ ಆತ್ರಿ ಅಣ್ಣ, ಎಲ್ಲರೂ ಇಷ್ಟ ಆದ್ರೆ ಹಂಗೇನಿಲ್ಲ. ಅದಕ್ಕೆ ನಾನು ಹೋಗೋಕ್ಕಿಂತ ಮುಂಚೆ ನೋಡ್ಕೊಂಡು ಹೋಗಿದ್ದಿಲ್ಲ. ಅಲ್ಲಿ ಹೋಗಿದ್ದಾಗ ಗೊತ್ತಿತ್ತು ಮೋಕ್ಷಿತಕ್ಕ ಗೌತಮಕ್ಕ ಮಾನ್ಸಕ್ಕ ಇದ್ರಲ್ಲಕ್ಕ, ಅವ್ರು ಪರಿಚಯ ಇದ್ರ ಅಂದ್ರೆ ನಾವು ಅಲ್ಲಿ ಬೇರೆ ಸ್ವಲ್ಪ ಪರಿಚಯ ಇದ್ರಕ್ಕ ಅಷ್ಟ, ಮತ್ತೇನಿಲ್ಲ. ಅದ ಹೆಂಗಿರ್ಬೇಕನ್ನೋದು ಕಲ್ತೆ ಅಣ್ಣ, ಹೆಂಗೆ ಮಾತಾಡ್ಬೇಕನ್ನೋದು ಕಲ್ತೆ. ಈಗ ನೋಡಿ ಹೂ ಅನ್ಕೊಂತ ಕುಂತಾನಿಲ್ಲ ಅಣ್ಣ. ಇದ್ದೆ ಅಣ್ಣ ನಾನು ಹೊರಗೆ ಹೆಂಗಿದ್ದೆ ಅಲ್ಲಿ ಹಿಂಗಿದ್ದೆ, ಆದ್ರೆ ಒಂದೊಂದು ತಪ್ಪುಗಳ ಮಾಡ್ತಿದ್ವಲ್ಲ ಅಣ್ಣ, ಆಟದಾಗಲಿ ಎಲ್ಲರೂ ಮಾತಾಡ್ದಾಗಲಿ ಅಲ್ಲಿ ಸ್ವಲ್ಪ ತಿದ್ಕೊಂಡೆ ಅಣ್ಣ. ದೋಸ್ತಂದು ನಂದು ಒಂದ ಸ್ವಭಾವ ರೀ. ಅವ ಅಳ್ತಿದ್ದ, ನಾನು ಅಳ್ತಿದ್ದಿಲ್ಲ, ನಮ್ಮ ಮನಸ್ಸಿನಾಗ ಇಟ್ಕೊಂತಿದ್ದೆ, ಅವ ಹೊರಗೆ ಹಾಕ್ತಿದ್ದ. ಆದ್ರೆ ಒಂದ ಭಾವನೆಗಳು ಅಣ್ಣ, ಆತನು ಒಳ್ಳೆ ದೋಸ್ತ, ಹಂಗಾಗಿ ನಂದ ಒಂದು ಸ್ವಲ್ಪ ಜಾಸ್ತಿ ಕುಚುಕು ಅಷ್ಟ. ನಾನು ನೋಡಿದ್ದಿಲ್ಲಕ್ಕ, ನನ್ನ ಫೋನ್ ಮನ್ಯಾಗ ಐತಿ ಇನ್ನು. ಮತ್ತು ಅವ್ರು ಇಲ್ಲಿ ನಮ್ಮ ದೋಸ್ತ ಫೋನ್ ಹಚ್ಚಿ ಹಂಗೆ ಹಾಕ್ಯಾರಂದ್ರೆ ಭಾಳ ಖುಷಿ ಆಯ್ತಕ್ಕ. ತುಂಬ ಧನ್ಯವಾದಗಳು ಅಷ್ಟ, ಮತ್ತೇನಿಲ್ಲ. ನಂದೊಂದು ಪ್ರಶ್ನೆ ಪ್ರಕಾಶ್ ಸರಿಗೆ ರೀ. ಸರ, ನನಗೆ ಬಿಗ್ ಬಾಸ್ ಧ್ವನಿ ಮಾತಾಡ್ತಿದ್ರಲ್ರಿ, ಅವ್ರು ಸ್ವಲ್ಪ ನನಗೆ ಪರಿಚಯ ಮಾಡಿಸ್ಕೊಡ್ರಿ ಸರ್. ನಿನ್ ಮದ್ವೆ ಕರ್ಕೊಂಬರ್ತಾರ. ಮದುವೆ ಮಂತ್ರ ಅವ್ರ ಬಾಯಾಗ ಹೇಳಿಸ್ಬಿಡ. ಹನುಮಂತ ಈಗ ತಾಳಿ ಕಟ್ಟೋ ಸಮಯ, ಮಕ್ಕಳಿ ಮುಚ್ಕೊಂಡು ತಾಳಿ ಅಲ್ಲ, ಇದು ತಾಳಿ ಕಟ್ಟೋ ಸಮಯ, ಸೂಕ್ತ ಕಾರಣ ಕೊಡು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.